NCAB ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹೊಡಸೂರು. ಬಿಗ್ ಬಾಸ್ ಕನ್ನಡ ಸೀಸನ್ಗಾಗಿ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ತೆರೆಯ ಮರೆಯಲ್ಲಿ ಈಗಾಗಲೇ ಕೆಲಸ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರ್ಯಕ್ರಮಕ್ಕೆ ಸ್ಪರ್ಧಿಗಳ ಹುಡುಕಾಟವನ್ನ ನಡೆಸ್ತಾ ಇರುವಂತಹ ವೇಳೆ ಕಿರುತೆರೆಯ ನಟಿ ಜ್ಯೋತಿ ರೈ ಬಿಗ್ ಬಾಸ್ಗೆ ಆಫರ್ ಬಂದಿದೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಒಂದಲ್ಲ ಒಂದು ಕಾರಣದಿಂದ ನಟಿ ಜ್ಯೋತಿ ರೈ ಅವರು ಸುದ್ದಿ ಆಗ್ತಾ ಇದ್ದಾರೆ. ಸೀರಿಯಲ್ಗಳಲ್ಲಿ ಮಿಂಚಿರುವಂತಹ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಜ್ಯೋತಿ ರೈ ಅವರಿಗೆ ಆಫರ್ ಅನ್ನ ನೀಡಲಾಗಿತ್ತು. ಈ ಕುರಿತು ತಮ್ಮ ನಿರ್ಧಾರ ಏನೆಂಬುದನ್ನು ಅವರು ಬಹಿರಂಗಪಡಿಸಿದ್ದಾರೆ. ಕಿರುತೆರೆಯ ಸೀರಿಯಲ್ಗಳಲ್ಲಿ ನಟಿಸಿ ಜ್ಯೋತಿ ರೈ ಅವರು ಸಖತ್ ಫೇಮಸ್ ಆಗಿರುವಂಥದ್ದು. ಈ ಮೊದಲಿನ ಬಿಗ್ ಬಾಸ್ ಸೀಸನ್ಗಳಲ್ಲಿ ಕಿರುತೆರೆಯ ಅನೇಕ ಸೆಲೆಬ್ರಿಟಿಗಳಿಗೆ ಅವಕಾಶವನ್ನು ನೀಡಲಾಗಿತ್ತು. ಈ ಬಾರಿಯೂ ಕೂಡ ಸಿನಿಮಾ, ಸೀರಿಯಲ್, ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಇರುವವರಿಗೆ ಮಣಿ ಹಾಕಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜ್ಯೋತಿ ರೈ ಅವರಿಗೂ ಕೂಡ ಆಫರ್ ಅನ್ನ ನೀಡಲಾಗಿತ್ತು ಅನ್ನುವಂಥ ಮಾಹಿತಿ ಈಗ ಬಹಿರಂಗ ಆಗಿದೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಟಿ ಜ್ಯೋತಿ ರೈ ಅವರು ಈ ಬಗ್ಗೆ ಬರೆದುಕೊಂಡಿದ್ದಾರೆ. ನಾನು ಕನ್ನಡದ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುವಂಥ ಸಾಧ್ಯತೆಗಳ ಬಗ್ಗೆ ಅನೇಕರು ವಿಚಾರಿಸ್ತಾ ಇದ್ದಾರೆ. ನನಗೆ ಬಿಗ್ ಬಾಸ್ ತಂಡದಿಂದ ಆಫರ್ ಬಂದಾಗ ನಾನು ಅದನ್ನು ಗೌರವದಿಂದ ತಿರಸ್ಕರಿಸಿದೆ. ಈ ಮೊದಲೇ ಒಪ್ಪಿಕೊಂಡ ಕೆಲಸಗಳಿರುವಂತಹ ಕಾರಣಗಳಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ಅವಕಾಶಕ್ಕಾಗಿ ಹಾಗೂ ನನ್ನ ಅಭಿಮಾನಿಗಳ ಬೆಂಬಲಕ್ಕೆ ನಾನು ಚಿರಋಣಿ ಅಂಥೇಳಿ ಜ್ಯೋತಿ ರೈ ಅವರು ಬರೆದುಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಬಾಲಿವುಡ್ನಲ್ಲಿ ಒಳ್ಳೆಯ ಹೆಸರು ಮಾಡಿರುವಂಥ ನಟಿ. ಧರಿಸಿರುವಂತಹ ಬ್ಲೌಸ್ನಲ್ಲಿ ಮುತ್ತುಗಳು ಹೇರಳವಾಗಿಯೇ ಇದೆ. ಇನ್ನು ಹೇರ್ ಸ್ಟೈಲ್ನಲ್ಲೂ ಕೂಡ ಮುತ್ತುಗಳ ಮಾಲೆ ಇರುವಂಥದ್ದು. ಇವೆಲ್ಲವೂ ಈ ಬೆಡಗಿಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿರುವಂಥದ್ದು. ಹೌದು, ಆನಿಮಲ್ ಚಿತ್ರ ಗೆದ್ದ ನಂತರ ಈ ಬೆಡಗಿಯನ್ನು ನೋಡುವಂಥ ಆ್ಯಂಗಲ್ ಬದಲಾಗಿದೆ. ಉರಿ ಚಿತ್ರ ಖ್ಯಾತಿಯ ನಟ ವಿಕ್ಕಿ ಕೌಶಲ್ ಜೊತೆಗೆ ರಶ್ಮಿಕಾ ಅವರು ಇತ್ತೀಚೆಗೆ ಒಂದು ಫೋಟೋಶೂಟ್ ಅನ್ನು ಮಾಡಿಸಿದ್ದಾರೆ. ಆ ಫೋಟೋಶೂಟ್ನಲ್ಲಿನ ತಮ್ಮ ಕೆಲ ಫೋಟೋಗಳನ್ನು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಪರ್ಪಲ್ ಬ್ಯಾಕ್ಗ್ರೌಂಡ್ ನಲ್ಲಿ ಇಡೀ ಒಂದು ಫೋಟೋಶೂಟ್ ಅನ್ನು ನಡೆಸಲಾಗಿದೆ. ಈ ಫೋಟೋಶೂಟ್ನಲ್ಲಿ ಒಂದು ವಿಶೇಷ ಇದೆ. ಹೌದು, ಈ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ಆನೆಯನ್ನ ಗೋಡೆಯಲ್ಲಿ ಬಿಡಿಸಲಾಗಿದೆ. ಅದು ಪರ್ಪಲ್ ಕಲರ್ನಲ್ಲೇ ಇರುವಂಥದ್ದು. ಈ ಒಂದು ವಿಶೇಷ ಆನೆ ಮುಂದೆ ರಶ್ಮಿಕಾ ಅವರು ಫೋಟೋಶೂಟ್ ಅನ್ನು ಮಾಡಿಸ್ಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ತಮ್ಮ ಜೀವನದಲ್ಲಿ ಯಶಸ್ಸನ್ನ ಕಂಡಿರುವಂಥದ್ದು. ವೈಯಕ್ತಿಕ ಜೀವನದಲ್ಲಿ ಏನಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಅದರಿಂದ ರಶ್ಮಿಕಾ ಮಂದಣ್ಣಗೆ ಯಾವುದೇ ರೀತಿಯಾದ ಪರಿಣಾಮ ಕೂಡ ಬೀರಿಲ್ಲ ಬಿಡಿ. ಅಮ್ಮನ ಆಸೆಯಂತೆ ಕನ್ನಡದಿಂದ ಟಾಲಿವುಡ್, ಟಾಲಿವುಡ್ನಿಂದ ಕಾಲಿವುಡ್, ಕಾಲಿವುಡ್ನಿಂದ ಬಾಲಿವುಡ್ನಲ್ಲಿ ಹೆಸರನ್ನ ಮಾಡಿದ್ದಾರೆ. ಇಂದು ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬದ ಸಂಭ್ರಮ. ಭಕ್ತರು ನಾಗದೇವನನ್ನ ಭಕ್ತಿಯಿಂದ ಪೂಜೆ ಮಾಡಿ ನೆಮ್ಮದಿಗಾಗಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ಪೂಜಿಸಿ ನೈವೇದ್ಯವನ್ನು ಅರ್ಪಿಸುವಂತಹ ಭಕ್ತರಿಗೆ ನಾಗದೇವರು ಸಂತಾನ ಫಲ, ಅನಾರೋಗ್ಯ ಸಮಸ್ಯೆ, ಇನ್ನಿತರ ತೊಂದರೆಗಳನ್ನು ನಾಗದೇವರು ನಿವಾರಿಸ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಜನರಲ್ಲಿದೆ. ನಾಗರ ಪಂಚಮಿ ಎಂದು ದೇವರ ನೈವೇದ್ಯಕ್ಕೆ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಾದಂತಹ ಸಿಹಿ ತಿನಿಸುಗಳನ್ನು ಮಾಡ್ತಾರೆ. ನಮ್ಮ ರಾಜ್ಯದ ಯಾವೆಲ್ಲ ಭಾಗಗಳಲ್ಲಿ ಈ ಹಬ್ಬಕ್ಕೆ ಏನೆಲ್ಲ ವಿಶೇಷಗಳಿರುತ್ತೆ? ಅರಿಶಿಣದೆಲೆ, ಕಡುಬು ನಾಗದೇವರ ನೈವೇದ್ಯಕ್ಕೆ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಸಿಹಿ ತಿಂಡಿ ಅಂತ ಹೇಳ್ಬೋದು. ಜೊತೆಗೆ ಅರಿಶಿಣದ ಎಲೆ, ಕಡುಬು, ಅರಿಶಿಣದ ಎಲೆಗಳಲ್ಲಿ ಸುತ್ತಿ ತಯಾರಿಸಿದ ಈ ಸಿಹಿ ತಿಂಡಿಗಳಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲದ ಸಿಹಿ ಅರಿಶಿಣ ಎಲೆಯ ಘಮದೊಂದಿಗೆ ಬೆರೆಸಿರ್ತಾರೆ. ಇದರ ರುಚಿಯು ಅಷ್ಟೇ ಅದ್ಭುತವಾಗಿರುತ್ತೆ. ತುಳು ಭಾಷೆಯಲ್ಲಿ ಅರಿಶಿಣ ಎಲೆ ತಲೋಪಿ ಅಥವಾ ಅರಿಶಿಣ ಎಲೆ ಕಡುಬಿಗೆ ಈರುಡ್ಡಿ ಅಂತ ಹೇಳಿ ಕರೀತಾರೆ. ನಾಗರ ಪಂಚಮಿ ಹಬ್ಬಕ್ಕೆ ಉತ್ತರ ಕನ್ನಡದ ಭಾಗದಲ್ಲಿ ಶೇಂಗಾದ ಉಂಡೆಗಳನ್ನು ತಯಾರಿಸಲಾಗುತ್ತೆ. ಈ ಸಿಹಿ ತಿನಿಸು ಬಹಳನೇ ರುಚಿಕರ ಆಗಿರುತ್ತೆ. ಬೆಲ್ಲ, ತೆಂಗಿನ ತುರಿ ಹಾಗೂ ಶೇಂಗಾದಿಂದ ಇದನ್ನು ತಯಾರು ಮಾಡಲಾಗುತ್ತೆ. ದೇವರಿಗೆ ನೈವೇದ್ಯವಾದ ಬಳಿಕ ಈ ಸಿಹಿ ತಿನಿಸನ್ನ ಭಕ್ತರು ಹಂಚಿ ತಿಂತಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCAB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.